ನಮ್ಮ ಜೊತೆಗೆ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಇದ್ದಾರೆ. ದಂಪತಿ ಸಮೇತವಾಗಿ ಆಗಮಿಸಿದ್ದಾರೆ. ಹೇಗೆ ಅನಿಸ್ತಾ ಇದೆ ಅವ್ರಿಗೆ? ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ಹೇಗೆ ಅನಿಸ್ತಾ ಇದೆ ಸರ್? ಭಾಳ ಭಾಳ ಸಂತೋಷದ ಒಂದು ಸಂಭ್ರಮ ಇದು. ಐತಿಹಾಸಿಕ ಕ್ಷಣ ನಮ್ಮ ಕರ್ನಾಟಕಕ್ಕೂ ಆಗಲೇ ಎಲ್ಲರೂ ಹೇಳಿರೋ ಹಾಗೆ ಭಾಳ ಒಂದು ದೊಡ್ಡ ಸಂಬಂಧ ಇದೆ. ಮೈಸೂರಿನಿಂದಾನೇ ಅಂದರೆ ಎಚ್ ಡಿ ಕೋಟೆಯಿಂದ ಕಲ್ಲನ್ನು ಸಿಕ್ಕಿದೆ, ಅದನ್ನ ಕೆತ್ತನೆ ಆಗಿರೋದು ಮೈಸೂರಿಂದ, ನಮ್ಮ ಅರುಣ್ ಯೋಗಿರಾಜಿಂದ. ಸೊ ಇದೆಲ್ಲ ಭಾಳ ಸಂತೋಷ ಪಡಬೇಕಾಗಿರೋ ಒಂದು ಸಂಬಂಧ. ಅದ್ರ ಜೊತೆಗೆ ಭಾರತೀಯನಾಗಿ ಇವತ್ತು ಈ ಶುಭ ಸಂದರ್ಭದಲ್ಲಿ ಒಂದು ಭಾಗವಹಿಸೋದು ನಿಜವಾಗ್ಲೂ ನನ್ನ ಸೌಭಾಗ್ಯ ಮತ್ತು ಅರಮನೆಗೂ ಕೂಡ ಒಂದು ಸೌಭಾಗ್ಯ. ಸರ್, ನೀವೇ ಹೇಳ್ದಂಗೆ ನೋಡಿ, ಕರ್ನಾಟಕಕ್ಕೂ ಅಯೋಧ್ಯೆಗೂ ಅವಿನಾಭಾವ ಸಂಬಂಧ ಇತ್ತು. ಈಗ ಅದು ಮತ್ತಷ್ಟು ಗಟ್ಟಿ ಆಗ್ತಾ ಇದೆ. ಕಾರಣ ನಮ್ಮ ಮೈಸೂರಿನ ಶಿಲ್ಪಿ ಕೆತ್ತಿರುವ ರಾಮಲಲ್ಲಾ ಮೂರ್ತಿ ಇವತ್ತು ಸ್ಥಾಪನೆ ಆಗಿರೋದು, ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ. ತುಂಬ ಖುಷಿ ಆಗಲ್ವಾ ಕನ್ನಡಿಗರಿಗಾಗಿ? ತುಂಬ ಹೆಮ್ಮೆ ಅಂತ ಅನ್ಸಲ್ವಾ? ಅದು ಕೂಡ ಮೈಸೂರಿನವರು ಆಗಿ. ಇಲ್ಲ ಹೆಮ್ಮೆ ಪಡೆಯುವಂಥದ್ದು ನಿಜವಾಗ್ಲೂ ನಮ್ಮ ಕನ್ನಡಿಗರಿಗೆ ಇದು ಒಂದು ದೊಡ್ಡ ಸಂದರ್ಭ. ಅರುಣ್ ಅವರು ಐ ಥಿಂಕ್ ಇದರ ಮೂಲಕ ಮತ್ತು ನಮ್ಮ ಮೈಸೂರಿನವ್ರಿಗೆ ದೊಡ್ಡ ವಿಷಯ ಇದು ಮತ್ತು ದೊಡ್ಡ ಹೆಮ್ಮೆಯ ವಿಷಯ. ಸೊ ಅದಕ್ಕಾಗಿ ಎಲ್ಲರಿಗೂ ನಮ್ಮ ಕರ್ನಾಟಕದ ಸಮಸ್ತ ಕನ್ನಡಿಗರಿಗೆ ನಮ್ಮ ಶುಭಾಶಯಗಳು ಮತ್ತು ಅವ್ರಿಗೆ ಈ ರಾಮ್ಲಲ್ಲಾ ಅವ್ರಿಗೆ ಒಳ್ಳೆ ಆರೋಗ್ಯ ಅಭಿವೃದ್ಧಿ ದಯಪಾಲಿಸಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಹೇಳ್ತೀರಾ ಸರ್? ಈ ರಾಮ ಮಂದಿರ ಕೋಟ್ಯಾನುಕೋಟಿ ಹಿಂದೂಗಳಿಗೆ ಅವ್ರನ್ನ ಒಗ್ಗೂಡಿಸುವ ಪ್ರಯತ್ನ ಈ ಮೂಲಕ ಆಗುತ್ತೆ ಅಂತ ಅನ್ಸುತ್ತಾ? ಎಲ್ಲ ಇಡೀ ದೇಶಕ್ಕೆ ಒಂದು ಸಂತೋಷದ ಸಂಭ್ರಮ. ಎಲ್ಲರಿಗೂ ಒಂದು ಭಾಗವಹಿಸುವುದು ನಮ್ಮೆಲ್ಲರ ಸೌಭಾಗ್ಯ. ಅಷ್ಟು ಹೇಳ್ತಾ ಸಮಸ್ತ ಕನ್ನಡಿಗರಿಗೆ ಎಲ್ಲರೂ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡಿದ್ವಿ. ಇದು ಅದೇ ರೀತಿ ತ್ರಿಷಿಕಾ ಮೇಡಮ್ ಇದ್ದಾರೆ ನಮ್ಮ ಜೊತೆಗೆ, ಅವ್ರನ್ನ ಕೂಡ ಮಾತನಾಡ್ಸೋಣ. ಮೇಡಮ್, ಹೇಗೆ ಅನಿಸ್ತಾ ಇದೆ? ಕನ್ನಡಿಗರು ಇವತ್ತು ರಾಮ ಮಂದಿರ ಉದ್ಘಾಟನೆ ಸಮಾರಂಭದಲ್ಲಿ ತಾವು ಭಾಗಿಯಾಗ್ತಿದ್ದೀರಿ, ಬಹಳ ಖುಷಿ ನಮಗೆ. ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಏನು ಹೇಳೋಕ್ಕೆ ಆಗಲ್ಲ, ತುಂಬ ಎಮೋಷ್ನಲ್ ಇದ್ದೀವಿ. ಕರ್ನಾಟಕದವರು ಇಲ್ಲಿ ಬಂದು ನಮ್ಮ ಕನ್ನಡಿಗರು ಭಾಗಿಯಾಗ್ತಾ ಇರೋದು, ಈ ಅಭೂತಪೂರ್ವ ಕ್ಷಣಗಳನ್ನು ಕಣ್ತುಂಬಿಕೊಳ್ಳೋದು, ತಮಗೆ ಆಮಂತ್ರಣ ಬಂದಿರೋದ್ರಿಂದ ಎಷ್ಟು ಎಕ್ಸೈಟ್ ಆಗಿದ್ದಾರೆ ರಾಮಲಲ್ಲಾ ನೋಡೋದಕ್ಕೆ? ಕಾರಣ ನಮ್ಮ ಮೈಸೂರಿನ ಶಿಲ್ಪಿ ಕೆತ್ತಿರುವ ರಾಮಲಲ್ಲಾ ಮೂರ್ತಿ. ಹೌದು, ಇದು ತುಂಬ ಹೆಮ್ಮೆದ ವಿಷಯ. ಮತ್ತು ನನ್ನ ಎಲ್ಲರೂ ಇದು ಪ್ರಾರ್ಥನೆ ಮಾಡ್ತೀವಿ ಎಲ್ಲ ಕಡೆ ಅಷ್ಟೇ. ಇದು ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಕುಟುಂಬ ಸಮೇತರಾಗಿ ಆಗಮಿಸಿ ಅಯೋಧ್ಯೆಗೆ ಆಗಮಿಸಿರೋದು, ಹನುಮಂತನ ದರ್ಶನ ಪಡೆಯೋದಕ್ಕೆ ಹೋಗ್ತಾ ಇದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ನಮಗೆ ಸಿಕ್ಕರು, ಮಾತನಾಡೋದಕ್ಕೆ ಸಿಕ್ಕರು. ಬಹಳ ಖುಷಿ ಆಗುತ್ತೆ. ಮೈಸೂರಿನ ಶಿಲ್ಪಿ ಕೆತ್ತಿರುವ ರಾಮಲಲ್ಲಾ ಮೂರ್ತಿ ಅನ್ನೋದು ಮತ್ತೊಂದು ವಿಚಾರ ಹೆಮ್ಮೆ ತರಿಸಿದೆ ನಮಗೆ ಅನ್ನೋದನ್ನ ಹೇಳ್ತಾ ಇದ್ದಾರೆ.